ಈಗ ತನ್ವೀರ್ ಸೇಠ್ ಏಕಾಂಗಿ. ಡಿಕೆಶಿ ಮಾತು ಕೇಳಿ ಸಿದ್ದು ವಿರುದ್ಧ ಸೆಟೆದು ನಿಂತಿದ್ದ ತನ್ವೀರ್ ಈಗ ಎಲ್ಲರಿಂದಲೂ ದೂರ ಆಗ್ಬಿಟ್ಟಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಈಗ ಸೇಠ್ ರತ್ತ ಸ್ನೇಹ ಹಸ್ತ ಚಾಚಿದ್ದಾರೆ. ಕೈ ಟೀಮ್ನಲ್ಲಿ ತನ್ವೀರ್ ಸೇಠ್ ಏಕಾಂಗಿ. ಸಿದ್ದು ವಿರೋಧ ಕಟ್ಕೊಂಡು ಎಲ್ಲರಿಂದಲೂ ದೂರ. ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆ ಬಳಿಕ ಕಾಂಗ್ರೆಸ್ ಶಾಸಕ ತನ್ವೀರ್ ಏಕಾಂಗಿಯಾಗಿದ್ದಾರೆ. ಸಿದ್ದರಾಮಯ್ಯ ಅವರ ವಿರೋಧ ಕಟ್ಟಿಕೊಂಡ ತನ್ವೀರ್ ಪಾಲಿಕೆ ಚುನಾವಣೆಯಲ್ಲಿ ಜೆಡಿಎಸ್ಗೆ ಗದ್ದುಗೆ ಸಿಗುವಂತಾಯಿತು. ಡಿಕೆಶಿ ಟೀಮ್ ಮಾತು ಕೇಳಿ ಕಾಂಗ್ರೆಸ್ಗೆ ಮೇಯರ್ ಗಿರಿ ತಪ್ಪಿಸೋಕೆ ತನ್ವೀರ್ ಸೇಠ್ ಕಾರಣರಾಗಿದ್ರು. ಈಗ ಏನೋ ಮಾಡಲು ಹೋಗಿ ಎಡವಟ್ಟು ಮಾಡಿಕೊಂಡ ತನ್ವೀರ್ ಈಗ ಮೈಸೂರಲ್ಲಿ ಯಾರಿಗೂ ಬೇಡವಾಗಿದ್ದಾರೆ. ಮೇಯರ್ ಸ್ಥಾನ ಬಿಟ್ಟುಕೊಟ್ಟಿದ್ದಕ್ಕೆ ಕಾರ್ಪೊರೇಟರ್ಗಳು ದೂರ ಹೋಗಿದ್ದಾಯ್ತು. ಸಿದ್ದರಾಮಯ್ಯ ವಿರುದ್ಧವೇ ಘೋಷಣೆ ಕೂಗಿದ್ದಕ್ಕೆ ಸ್ಥಳೀಯ ಕಾಂಗ್ರೆಸ್ಸಿಗರು ಈಗ ದೂರವಾಗಿದ್ದಾರೆ. ಅಷ್ಟೇ ಅಲ್ಲ, ಹೈಕಮಾಂಡ್ ಸೂಚನೆ ಬಂದ ಮೇಲೆ ಡಿಕೆಶಿಯಿಂದಲೂ ದೂರವಾಗಿಬಿಟ್ಟಿದ್ದಾರೆ. ಈ ನಡುವೆ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿದ್ದ 6 ಮಂದಿ ಬ್ಲಾಕ್ ಕಾಂಗ್ರೆಸ್ ಸದಸ್ಯರನ್ನ ಅಮಾನತುಗೊಳಿಸಲಾಗಿದೆ. ಈ ನಡುವೆ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಮಾತ್ರ ತನ್ವೀರ್ ಕೈ ಹಿಡಿಯೋ ಮಾತನಾಡಿದ್ದಾರೆ. ಸೇಠ್ ರಾಜಕೀಯವಾಗಿ ತಬ್ಬಲಿಯಾದರೆ ಅವರಿಗೆ ಜೆಡಿಎಸ್ ರಕ್ಷಣೆ ಕೊಡುತ್ತೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ತನ್ವೀರ್ ಸೇಠ್ ಕೋಮುವಾದಿಗಳನ್ನ ದೂರ ಇಡೋಕೆ ಪ್ರಯತ್ನಿಸಿ ನಮ್ಮ ಜೊತೆ ಕೈ ಜೋಡಿಸಿದ್ರು. ಹೀಗಾಗಿ ನಾವು ತನ್ವೀರ್ ಜೊತೆ ಇರ್ತೀವಿ ಎಂದಿದ್ದಾರೆ. ತನ್ವೀರ್ ಸೇಠ್ ಅವರ ವಿಷಯದಲ್ಲಿ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ಅವ್ರ ಜೊತೆಯಲ್ಲಿ ನಾವಿದ್ದೇವೆ. ತನ್ವೀರ್ ಸೇಠ್ ಅವರಿಗೆ ಏನಾದರೂ ರಾಜಕೀಯವಾಗಿ ಅನಾನುಕೂಲಗಳಾದಾಗ, ರಾಜಕೀಯವಾಗಿ ಅವರು ತಬ್ಬಲಿ ಆದಾಗ ಅವರಿಗೆ ರಕ್ಷಣೆ ಕೊಡ್ಲಿಕ್ಕೆ ಜೆಡಿಎಸ್ ಪಕ್ಷ ಅವ್ರ ಜೊತೆಯಲ್ಲಿ. ಒಟ್ಟಾರೆ ಸಿದ್ದು ವಿರೋಧ ಕಟ್ಟಿಕೊಂಡ ತನ್ವೀರ್ ಕಾಂಗ್ರೆಸ್ನಲ್ಲಿ ಒಂಟಿಯಾಗಿದ್ದಾರೆ. ಆದರೆ ಜೆಡಿಎಸ್ ಮಾತ್ರ ತನ್ವೀರ್ ಕೈ ಹಿಡಿಯಲು ಮುಂದಾಗಿದೆ. ಈಗ ತನ್ವೀರ್ ಸೇಠ್ ಏನಾದರೂ ಮತ್ತೆ ಜೆಡಿಎಸ್ ಬಳಿ ನಿಂತರೆ ಮುಂದೆ ಇನ್ನೊಂದು ಸಂಕಷ್ಟಕ್ಕೆ ಗುರಿಯಾಗೋ ಸಾಧ್ಯತೆಯೂ ಇದೆ. ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.